ವೀಕ್ಷಕರೇ, ದೇಹದಲ್ಲಿ ಕಾಣಿಸಿಕೊಳ್ಳುವ ಕೆಲವು ಸಿಂಪ್ಟಮ್ಸ್ಗಳು ನಮ್ಮ ದೇಹ ಅಪಾಯದಲ್ಲಿದೆ ಎನ್ನುವ ಸೂಚನೆಯನ್ನ ಕೊಡುತ್ತೆ. ಆದರೆ ಅದನ್ನ ಸಾಕಷ್ಟು ಜನರು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಸುಮ್ಮನಾಗ್ತಾರೆ. ಹಾಗಾದರೆ ನಮ್ಮ ದೇಹದಲ್ಲಿ ಕಾಮನ್ ಆಗಿ ಕಾಣಿಸಿಕೊಳ್ಳುವ ಸಿಂಪ್ಟಮ್ಸ್ಗಳು ಏನನ್ನ ಸೂಚಿಸುತ್ತವೆ ಮತ್ತು ಅದನ್ನ ಸರಿಪಡಿಸಿಕೊಳ್ಳುವುದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ನಿಮಗೆ ಹಲ್ಲು ಉಜ್ಜುವಾಗ ಹಲ್ಲುಗಳಿಂದ ರಕ್ತ ಬರುತ್ತಾ? ಗಟ್ಟಿ ಪದಾರ್ಥಗಳನ್ನ ಕಚ್ಚಿದಾಗ ಹಲ್ಲಿನಿಂದ ರಕ್ತ ಬರುತ್ತಾ? ಅಥವಾ ನಾಲಿಗೆ ಮೇಲೆ ಈ ರೀತಿಯ ಕಟ್ಸ್ ಬರುತ್ತಾ? ಇದರಿಂದ ಏನು ಅರ್ಥ ಆಗುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ವಿಟಮಿನ್ ಸಿ ಕೊರತೆ ಇದೆ ಅಂತ ಅರ್ಥ. ಹಲ್ಲುಗಳಿಂದ ರಕ್ತ ಬರೋದು ತುಂಬಾ ಕಾಮನ್ ಪ್ರಾಬ್ಲಮ್. ಆದ್ರೆ ತುಂಬಾ ಜನ ಇದನ್ನ ಇಗ್ನೋರ್ ಮಾಡ್ತಾರೆ. ಆದ್ರೆ ಇದರಿಂದ ವೆಸ್ಕ್ಯುಲರ್ ಸಿಸ್ಟಮ್ಗೆ ಸಮಸ್ಯೆ ಆಗಬಹುದು. ಇನ್ನು ಇದನ್ನ ಬ್ಯಾಲೆನ್ಸ್ ಮಾಡಲು ನಿಂಬೆ, ಆರೆಂಜ್, ಕಿವಿ, ಮ್ಯಾಂಗೋ, ಎಲ್ಲದಕ್ಕಿಂತ ಮುಖ್ಯವಾಗಿ 20 ಆರೆಂಜ್ ಹಣ್ಣುಗಳಲ್ಲಿ ಸಿಗುವ ವಿಟಮಿನ್ ಸಿ ಒಂದು ನೆಲ್ಲಿಕಾಯಿಯಲ್ಲಿ ಸಿಗುತ್ತೆ. ಇದನ್ನ ಉಪ್ಪಿನಕಾಯಿ ಮಾಡಿಕೊಂಡು ವರ್ಷ ಪೂರ್ತಿ ಕೂಡ ತಿನ್ನಬಹುದು. ನಿಮ್ಮ ಉಗುರುಗಳು ಚಿಕ್ಕದಾಗಿ ಇದ್ದು ಬೇಗ ಮುರಿದು ಹೋಗ್ತಾ ಇದೆಯಾ? ಅಥವಾ ಉಗುರುಗಳ ಸುತ್ತ ಇರುವ ಸ್ಕಿನ್ ಬ್ರೇಕ್ ಆಗುತ್ತಾ? ನಿಮ್ಮ ಕೂದಲು ಬೇಗ ಡ್ರೈ ಆಗ್ತಾ ಇದೆಯಾ? ಅಥವಾ ರಫ್ ಆಗಿದೆಯಾ? ಏರ್ ಫಾಲ್ ಕೂಡ ಆಗ್ತಾ ಇದೆಯಾ? ಈ ರೀತಿಯ ಸಮಸ್ಯೆಗಳು ನಿಮ್ಮ ದೇಹದಲ್ಲಿ ಇದ್ರೆ ಬಯೋಟಿನ್ ಕಮ್ಮಿ ಆಗಿದೆ ಅಂತ ಅರ್ಥ. ಬಯೋಟಿನ್ ಹೊಟ್ಟೆಯಲ್ಲಿರುವ ಗುಡ್ ಬ್ಯಾಕ್ಟೀರಿಯಾದಿಂದ ತಯಾರಾಗುತ್ತೆ. ಯಾವಾಗಲಾದರೂ ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿ ಇಂಬ್ಯಾಲೆನ್ಸ್ ಏನಾದ್ರೂ ಆದ್ರೆ ಆಗ ಈ ಬ್ಯಾಕ್ಟೀರಿಯಾ ಬಯೋಟಿನ್ ಅನ್ನ ತಯಾರು ಮಾಡೋದಿಲ್ಲ. ಆಗ ಇಂತಹ ಸಿಂಪ್ಟಮ್ಸ್ ನಮ್ಮ ದೇಹದಲ್ಲಿ ಕಾಣಿಸುತ್ತೆ. ಈ ಬಯೋಟಿನ್ ಅನ್ನ ಹೆಚ್ಚಿಸಿಕೊಳ್ಳಲು ಒಂದು ಒಳ್ಳೆಯ ಮಾರ್ಗ ಇದೆ. ಒಳ್ಳೆಯ ಬ್ಯಾಕ್ಟೀರಿಯಾವನ್ನ ಇನ್ಕ್ರೀಸ್ ಮಾಡಲು ಮೊಸರನ್ನ ಬಿಟ್ಟರೆ ಬೇರೊಂದು ಪದಾರ್ಥವಿಲ್ಲ. ನಮ್ಮ ದೇಹದಲ್ಲಿ ಬೇಕಾದ ಒಳ್ಳೆ ಬ್ಯಾಕ್ಟೀರಿಯಾ ಈ ಮೊಸರಿನಲ್ಲಿ ಸಿಗುತ್ತೆ. ಇನ್ನು ಮೊಸರಿನಲ್ಲಿ ಬೆಲ್ಲದ ಪುಡಿಯನ್ನ ಮಿಕ್ಸ್ ಮಾಡಿ ತಿಂದ್ರೆ ಇನ್ನೂ ಒಳ್ಳೆಯದು. ನಿಮ್ಮ ಪಾದಗಳು ಬಿರುಕು ಬಿಡ್ತಾ ಇದೆಯಾ? ಅಥವಾ ನಿಮ್ಮ ಕಣ್ಣುಗಳು ಕೆಂಪಾಗಿದೆಯಾ? ತುಟಿಗಳಲ್ಲಿ ಅಲ್ಸರ್ ಬರ್ತಾ ಇದೆಯಾ? ಅಥವಾ ತುಟಿ ಕೊನೆಯಲ್ಲಿ ಹೊಡಿತಾ ಇದೆಯಾ? ಇಂತಹ ಲಕ್ಷಣಗಳು ವಿಟಮಿನ್ ಬಿ2 ಡೆಫಿಷಿಯನ್ಸಿಯಿಂದ ಬರುತ್ತೆ. ಅದೇ ರೀತಿ ನಿಮ್ಮ ಉಗುರುಗಳಲ್ಲಿ ಈ ರೀತಿ ಹಾರಿಜಾಂಟಲ್ ಲೈನ್ ಏನಾದ್ರೂ ಇದ್ರೆ ಅಥವಾ ನಿಮಗೆ ಮೆಳ್ಳಗಣ್ಣು ಬರ್ತಾ ಇದ್ರೆ ಈ ಲಕ್ಷಣಗಳು ಬಿ1 ಡೆಫಿಷಿಯನ್ಸಿಯಿಂದ ಬರುತ್ತೆ. ಕೆಲವರಿಗೆ ಉಗುರುಗಳು ಬ್ರೌನ್ ಕಲರ್ ಆಗಿ ಹೋಗುತ್ತೆ. ಅವರಿಗೆ ವಿಟಮಿನ್ ಬಿ12 ಡೆಫಿಷಿಯನ್ಸಿ ಇದೆ ಅಂತ ಅರ್ಥ. ಇನ್ನು ಮೂಗು, ಕೆನ್ನೆಗಳು, ಅದೇ ರೀತಿ ನೆತ್ತಿಯಲ್ಲಿ ಇಂತಹ ಕೆಂಪು ಮಚ್ಚೆಗಳು ಏನಾದ್ರೂ ಇದ್ರೆ ನಿಮಗೆ ವಿಟಮಿನ್ ಬಿ6 ಡೆಫಿಷಿಯನ್ಸಿ ಇದೆ ಅಂತ ಅರ್ಥ. ಈ ವಿಟಮಿನ್ ಬಿ ಡೆಫಿಷಿಯನ್ಸಿ ತುಂಬಾ ಕಾಮನ್. ಇದರಿಂದ ಸ್ಕಿನ್, ಹೇರ್, ಡೈಜೆಸ್ಟಿವ್ ಸಿಸ್ಟಮ್ಗೆ ಪ್ರಾಬ್ಲಮ್ಸ್ ಆಗಬಹುದು. ಯಾರಲ್ಲಿ ಈ ವಿಟಮಿನ್ ಬಿ ಡೆಫಿಷಿಯನ್ಸಿ ಹೆಚ್ಚಾಗಿ ಇರುತ್ತೋ ಅವರಲ್ಲಿ ಬಾಡಿ ಪೇನ್ಸ್, ಆನ್ಸೈಟಿ ಅಥವಾ ಡಿಪ್ರೆಷನ್ ಕೂಡ ಬರಬಹುದು. ವಿಟಮಿನ್ ಬಿ ಡೆಫಿಷಿಯನ್ಸಿಗೆ ಮೇಜರ್ ರೀಸನ್ಸ್ ಕಳಪೆ ಆಹಾರ ಪದ್ಧತಿ. ಅಂದ್ರೆ ಪಿಜ್ಜಾ, ಬರ್ಗರ್, ಸಮೋಸಾ, ಡೋನಟ್ಸ್, ಚಿಪ್ಸ್, ಕುರ್ಕುರೆ, ಬಿಸ್ಕೆಟ್ ಈ ರೀತಿ ಫುಡ್ ಗಳನ್ನ ತಿನ್ನೋದು ನಿಲ್ಲಿಸಬೇಕಾಗುತ್ತೆ. ಇನ್ನು ಯಾವ ರೀತಿಯ ಫುಡ್ ಅನ್ನ ತಿನ್ಬೇಕು ಅಂತ ಕೇಳೋದಾದ್ರೆ ನಿಮ್ಮ ಮನೆಯಲ್ಲಿ ಮಾಡುವ ಹೋಮ್ ಮೇಡ್ ಫುಡ್ ಅನ್ನ ತಿನ್ನಬೇಕಾಗುತ್ತೆ. ಆಗ ನಿಮ್ಮ ದೇಹ ತನ್ನಷ್ಟಕ್ಕೆ ತಾನೇ ಅಡ್ಜಸ್ಟ್ ಮಾಡಿಕೊಳ್ಳುತ್ತೆ. ಇನ್ನು ಎಲ್ಲ ರೀತಿಯ ಫ್ರೂಟ್ಸ್, ವೆಜಿಟೇಬಲ್ಸ್, ಮಾಂಸ, ಮೊಟ್ಟೆ ಈ ರೀತಿಯ ಆಹಾರ ಪದಾರ್ಥಗಳಲ್ಲೂ ಕೂಡ ವಿಟಮಿನ್ ಬಿ ಹೇರಳವಾಗಿ ಸಿಗುತ್ತೆ. ಈ ವಿಡಿಯೋದಿಂದ ಸ್ವಲ್ಪವಾದರೂ ಮಾಹಿತಿ ತಿಳಿದುಕೊಂಡರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ.